ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ರೆಸಿಪಿ ಅಂತೂ ಇರೋದಿಲ್ಲ. ಇವತ್ತು ಒಂದು ಚಿಕ್ಕದಾಗಿರುವಂಥ ಶಾಪಿಂಗ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಈಗ ಜೂನ್ ಅಂತೂ ಸ್ಟಾರ್ಟ್ ಆಗಿದೆ. ಜೂನ್ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಟೆನ್ಷನ್ ಆಗೋದು, ಸ್ಕೂಲ್ಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕು, ಯಾವ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು, ಅವರಿಗೆ ಯೂನಿಫಾರ್ಮ್, ಹಾಗೆಯೇ ಲಂಚ್ ಬಾಕ್ಸ್ ಮತ್ತು ಬುಕ್ಸು, ಹೀಗೆ ನಾನಾ ಥರದ ಟೆನ್ಷನ್ ಇರುತ್ತೆ. ಅದೇ ಥರ ಇವಾಗ ಸಂಡೇ ಆಗಿತ್ತು, ಇದು ಸಂಡೇದು ವ್ಲಾಗ್ ಆಗಿರುತ್ತೆ. ಹಾಗೆಯೇ ನಾವು ಸಹ ಒಂದು ಚಿಕ್ಕದಾಗಿ ಶಾಪಿಂಗ್ ಮಾಡೋಣ. ಶೂ ಬೇಕಾಗಿತ್ತು ಆ್ಯಕ್ಚುಲಿ, ಮತ್ತು ಬ್ಯಾಗ್ ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಇಲ್ಲೇ ಮೈಸೂರಲ್ಲಿರುವಂಥ ಲೂನರ್ಸ್ ಫ್ಯಾಕ್ಟ್ರಿಗೆ ನಾವು ವಿಸಿಟ್ ಮಾಡಿದ್ವಿ. ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ. ಯಾರಾದರೂ ಇಲ್ಲೇ ಮೈಸೂರು ಸರೌಂಡಿಂಗ್ ನಿಯರ್ ಬೈ ಇದ್ದರೆ ಅವ್ರಿಗೂ ಸಹ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಮಾಡ್ತಿರೋ ಅಂಥದ್ದು. ಇಲ್ಲಿ ಲೂನರ್ಸ್ ಫ್ಯಾಕ್ಟ್ರಿನಲ್ಲಿ ನಾವು ಯೂಶ್ವಲಿ ಪರ್ಚೇಸ್ ಮಾಡ್ತಾ ಇರ್ತೀವಿ, ವರ್ತ್ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಸ್ಟೈಲಿಶ್ ಆಗಿರೋ ಸ್ಲಿಪ್ಪರ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ. ಇಲ್ಲಿ 50 ಮತ್ತು 25%, 30% ಡಿಸ್ಕೌಂಟ್ ನಡೀತಾ ಇತ್ತು. ಹಾಗೆಯೇ ತುಂಬ ಕಡಿಮೆ ಅಂತಲೇ ಅನ್ಕೋಬೋದು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ, ನಾವು ಹೊರಗಡೆ ಸ್ಲಿಪ್ಪರ್ ತೊಗೊಳ್ತೀವಲ್ವ, ಅದನ್ನು ನಾವು ಕಂಪೇರ್ ಮಾಡಿದ್ರೆ ನಾವಿಲ್ಲಿ ಅದ್ರ ಬದಲು ನಾವಿಲ್ಲಿ ಅದೇ ದುಡ್ಡಿಗೆ ನಾವಿಲ್ಲಿ 2 ಜೊತೆ ಸ್ಲಿಪ್ಪರ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸ್ಲಿಪ್ಪರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಲೇಡೀಸ್ ಸ್ಲಿಪ್ಪರ್ಗಳು ಸಹ ನೋಡ್ಬೋದು, ತುಂಬ ಕಡಿಮೆ 200, 250 ಈ ರೀತಿ ಎಲ್ಲ ಸಿಗುತ್ತೆ. ಹಾಗೆ ಜೆಂಟ್ಸ್ದು ಸ್ಲಿಪ್ಪರು ಮನೆ ಹತ್ರ ಯೂಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಶೂಗಳಂತೂ ಮಕ್ಕಳಿಗೆ 500, 600 ಸಿಗುತ್ತೆ, ತುಂಬ ದಿನವೂ ಸಹ ಬಾಳಿಕೆ ಬರುತ್ತೆ. ಹಾಗೆ ಆಫೀಸ್ಗೆ ಹೋಗುವಂಥವ್ರು ಲ್ಯಾಪ್ಟಾಪ್ ಬ್ಯಾಗು ಮತ್ತು ಎಲ್ಲಾದರೂ ಕ್ಯಾರಿ ಔಟ್ಸೈಡು ಹೋಗಬೇಕಂತ ಹೇಳಿದ್ರೆ ಆ ಥರ ಬ್ಯಾಗ್ ಸಹ ಇಲ್ಲಿ ಸಿಗುತ್ತೆ ನೋಡಿ. ಇಲ್ಲಿ ವೈಟ್ ಕಲರ್ ಸ್ಲಿಪ್ಪರ್ ಸಿಗ್ತಿದೆ. ಇದು ತುಂಬ ಹಿಂದೆ ನಾವು ಚಿಕ್ಕವ್ರು ಇರಬೇಕಾದ್ರೆ ನೋಡ್ತಾ ಇದ್ವಿ. ಇಲ್ಲೂ ಸಹ ನಾವು ಇವತ್ತು ನೋಡಿ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಶೂಗಳು ಮತ್ತು ಮನೆ ಹತ್ರ ಯೂಸ್ ಮಾಡುವಂಥ ಸ್ಲಿಪ್ಪರ್ಸು, ಇದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲೇ ನಿಯರ್ ಬೈ ಯಾರಾದರೂ ಇದ್ದರೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವಿಡಿಯೋ ಅಲ್ಲ. ನಾವು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಇದರಿಂದ ಯಾರಿಗಾರು ಯೂಸ್ ಆದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋವಂಥದ್ದು. ಇಲ್ಲಿ ನೋಡಿ 350, 200 ಈ ಥರ ಎಲ್ಲ ಸಿಗುತ್ತೆ ಸ್ಲಿಪ್ಪರ್ಗಳು. ಹಾಗೆ ಬರ್ತಾ ನನ್ನ ಮಗ ಡಾಮಿನೋಸ್ ಪಿಜ್ಜಾ ಬೇಕು ಅಂತ ಹೇಳ್ದ. ಹಾಗೆಯೇ ಅಲ್ಲೊಂದು ಕೆಲವೊಂದು ಕ್ಲಿಪ್ಪಿಗೆ ತೊಗೊಂಡೆ. ಅಲ್ಲಿ ಅವ್ರಿಗೆ ಏನು ಬೇಕು ಅಂತ ಹೇಳಿಬಿಟ್ಟು ಅವರೆಲ್ಲ ಚೂಸ್ ಮಾಡಿದ್ರು. ಅದನ್ನೆಲ್ಲ ನಾವು ಪಾರ್ಸಲ್ ತೊಗೊಂಡು ಅಲ್ಲಿ ತಿನ್ನಲಿಕ್ಕೆ ಹೋಗಲಿಲ್ಲ, ನಾವು ಮನೆಗೆ ಬಂದುಬಿಟ್ವಿ. ಇಲ್ಲಿ ಅವರು ರೆಗ್ಯುಲರ್ ಅಂತೆ, ಮೀಡಿಯಮ್, ಹಾಗೆ ಒಂದು ಡೆಸರ್ಟ್ ಅಂತ ಏನೇನೋ ಪರ್ಚೇಸ್ ಮಾಡಿದ್ರು. ಅದನ್ನು ಸರಿ ಅಂತ ಮನೆಗೆ ತೊಗೊಂಬಂದು ಅದನ್ನು ತಿಂದರು. ತುಂಬ ಚೆನ್ನಾಗಿತ್ತು ಪಿಜ್ಜಾ ಅಂತೂ. ನನಗೂ ಸಹ ಇದು ತುಂಬ ಇಷ್ಟ ಆಯಿತು. ಮತ್ತು ಇದು ಮಕ್ಕಳುಗಳಿಗೆ ಯೂಶ್ವಲಿ ಕೊಡೋದು ಒಳ್ಳೆಯದಲ್ಲ, ಮೈದಾ ಹಿಟ್ಟನ್ನೆಲ್ಲ ಯೂಸ್ ಮಾಡಿರ್ತಾರೆ. ಆದರೆ ಕೆಲವೊಂದು ಸಲ ಅವ್ರ ಕ್ರೇವಿಂಗ್ ಇರುತ್ತಲ್ವ, ನಾವು ಬೇಡ ಅಂತಲೂ ಸಹ ಹೇಳೋದಕ್ಕಾಗಲ್ಲ. ಅವ್ರಿಗೆ ಇಷ್ಟಪಟ್ಟಿದ್ದ ಕೆಲವೊಂದು ಸಲ ಕೊಡಿಸ್ಬೇಕಾಗುತ್ತೆ. ಹಾಗೆ ಇಲ್ಲೊಂದು ಡೆಸರ್ಟ್ ತೊಗೊಂಡಿದ್ರು, ತುಂಬ ಚೆನ್ನಾಗಿತ್ತು. ಇದು ತುಂಬಾ ಅಂದರೆ ಚಾಕ್ಲೇಟ್ ಸಿರಪ್ ಎಲ್ಲ, ಅದನ್ನು ಓಪನ್ ಮಾಡ್ತಿದ್ದಂಗೆ ನನಗೂ ತುಂಬ ಇಷ್ಟ ಆಯಿತು. ನಾನು ಯೂಶ್ವಲಿ ಇದನ್ನು ತಿಂತಾ ಇರ್ತೀನಿ. ಸರಿ, ಇದನ್ನೆಲ್ಲ ತಿಂದು ಎಂಜಾಯ್ ಮಾಡಿದ್ವಿ. ಸಂಡೇ ವ್ಲಾಗ್ ಅಂತೂ ಸಂಡೇ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಹಾಗೆಯೇ ಅಲ್ಲಿಂದ ಬಂದು ಕೆಲವೊಂದು ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ನೋಡಿ, ಇದೇ ಆ ಸ್ವೀಟ್ ನಾನು ಹೇಳಿದ್ದು ಕೇಕ್ ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಇದ್ರ ಹೆಸ್ರು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ, ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಪಿಜ್ಜಾ ಎಲ್ಲ ತಿಂದು ಮಕ್ಳಿಗೆ ಖುಷಿ ಆಯಿತು. ಸರಿ, ಇವಾಗ ನಾವು ಶಾಪಿಂಗ್ ಮಾಡಿದ್ನಲ್ಲ, ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಹವಾಯಿ ಸ್ಲಿಪ್ಪರ್ನ ನಾನು ಮನೆ ಹತ್ರ ಯೂಸ್ ಮಾಡಲಿಕ್ಕೆ ಅಂತ ತೊಗೊಂಡೆ. ಇದು 120ಗೆ ಅಂದರೆ 120 ರುಪೀಸ್ಗೆ ನನಗೆ ಸಿಕ್ಕಿದೆ. ತುಂಬಾ ಕ್ವಾಲಿಟಿ ಅಂತೂ ತುಂಬ ಸೂಪರಾಗಿದೆ. ಮನೆ ಹತ್ರ ಯೂಸ್ ಮಾಡ್ಬೋದು ಆರಾಮಾಗಿ, ಹೊರಗಡೆ ಹೋದಾಗಲೂ ಸಹ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿದೆ. ನೋಡಿ, ಇದೇನೆ ಆ ಸ್ಲಿಪ್ಪರ್ಸು, ಮನೆ ಹತ್ರ ಹಾಕ್ಕೊಳ್ಳೋದಕ್ಕಿರಲಿ ಅಂತೇಳ್ಬಿಟ್ಟು ಇದೊಂದು ಸ್ಲಿಪ್ಪರ್ನ ಪರ್ಚೇಸ್ ಮಾಡಿದ್ವಿ. ಹಾಗೆಯೇ ಇನ್ನೊಂದು ಸ್ಲಿಪ್ಪರು ನಮ್ಮ ಅಮ್ಮನಿಗೋಸ್ಕರ ಅಂತೇಳ್ಬಿಟ್ಟು ಒಂದು ಸ್ಲಿಪ್ಪರ್ನ ತೊಗೊಂಡೆ. ಅವರು ಹೊರಗಡೆ ಎಲ್ಲರೂ ಹೋದಾಗ ಇದನ್ನು ಹಾಕ್ಕೋಬೋದು ಅಂತ ಹೇಳಿಬಿಟ್ಟು ಇದನ್ನು ಸಹ ತಗೊಂಡೆ. ಇದು
300 ರುಪೀಸ್ಗೆ ಸಿಕ್ತು. ಇದು ತುಂಬಾ ಚೆನ್ನಾಗಿದೆ. ಬೆಲ್ಟ್ ಅಂತೂ ನೋಡಿ ಎಷ್ಟು ಯುನೀಕ್ ಆಗಿದೆ, ಚೆನ್ನಾಗಿದೆ, ತುಂಬ ಕ್ವಾಲಿಟಿ ಅಂತೂ ಸೂಪರಾಗಿದೆ. ಅವ್ರಿಗೆ ಕಾಲಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ನೋಡಿ ಈ ರೀತಿ ಸ್ಲಿಪ್ಪರ್ ಬಂದಿದೆ. ಬೆಲ್ಟ್ ಅಂತೂ ತುಂಬ ಸೂಪರಾಗಿದೆ. ಲೂಸ್ ಸಹ ಮಾಡ್ಕೋಬೋದು ಅಥವಾ ಟೈಟ್ ಬೇಕಿದ್ರೂ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಈ ಸ್ಲಿಪ್ಪರ್ನ ತೊಗೊಂಡೆ. ವರ್ತ್ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೀವು ಸಹ ಏನಾದರೂ ಈ ಥರ ಸ್ಲಿಪ್ಪರ್ನ ತೊಗೊಂಡಿದ್ರೆ ಎಷ್ಟಕ್ಕೆ ತೊಗೊಂಡ್ರಿ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಇನ್ನೊಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ, ಇದು ನನಗೆ ಅಂತ ತೊಗೊಂಡೆ. ಇದು ಸಹ ಸೇಮ್ ಕಲರೇ ತೊಗೊಂಡೆ ನಾನು. ನೋಡಿ ಇದು ಸಹ ಎಷ್ಟು ಸೂಪರಾಗಿದೆ. ಇದು 260 ರುಪೀಸ್ಗೆ ನನಗೆ ಸಿಕ್ಕಿದೆ. ಹೊರಗಡೆ ಇದನ್ನೇ ನಾವು ತೊಗೊಳ್ತೀವಿ ಅಂದರೆ ತುಂಬ ರೇಟ್ ಇರುತ್ತೆ, 300 ಇರುತ್ತೆ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸೂಪರಾಗಿದೆ. ಮತ್ತು ಲೈಟ್ ವೆಯ್ಟ್ ಇದೆ, ಅದೇ ಮೇನ್ ಇಂಪಾರ್ಟೆಂಟು. ತುಂಬ ವೆಯ್ಟ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಮಗೆ ಕಾಲು ತುಂಬ ಪೇಯ್ನ್ ಬಂದುಬಿಡುತ್ತೆ. ಇದೊಂದು ಸ್ಲಿಪ್ಪರ್ ತೊಗೊಂಡೆ. ನಾವು ಆ್ಯಕ್ಚುಲಿ ಹೋಗಿದ್ದು ಬ್ಯಾಗ್ ತೊಗೊಳೋದಕ್ಕೆ ಅಂತ. ಮಧ್ಯ ಇದು ಸಹ ಶಾಪಿಂಗ್ ಮಾಡಾಯಿತು. ಹಾಗೆಯೇ ನನ್ನ ಮಗ ಈ ರೀತಿ ಸ್ಲಿಪ್ಪರ್ ಬೇಕು ಅಂತ ಹೇಳ್ದೆ. ಈ ರೀತಿ ಸ್ಲಿಪ್ಪರ್ ಅಂತೂ ಅವನ ಹತ್ರ ತುಂಬಾ ಇದೆ. ಆದರೆ ಹೋದ್ಮೇಲೆ ಅವ್ರು ನೋಡಿದಾಗ ಮಕ್ಕಳು ಕೇಳ್ತಾರಲ್ವ, ಇರಲಿ ಅಂತೇಳ್ಬಿಟ್ಟು ಇದನ್ನು ಸಹ ನಾವು ತೊಗೊಂಡ್ವಿ. ಇದು ನಮಗೆ 500 ರುಪೀಸ್ಗೆ ಸಿಕ್ಕಿದೆ. ಡಿಸ್ಕೌಂಟ್ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಅಲ್ಲೇ ಹೋಗಿ ನಾವು ಪರ್ಚೇಸ್ ಮಾಡೋವಂಥದ್ದು. ಇದಕ್ಕೆ ನಾವು ಇಷ್ಟೊಂದು ಶಾಪಿಂಗ್ ಮಾಡಿದ್ದೀವಲ್ಲ, ಇದಕ್ಕೆಲ್ಲ ನಾವು ಪೇ ಮಾಡಿದ್ದಂಥ ಅಮೌಂಟು 2500 ರುಪೀಸು ಅಷ್ಟೇ. ನಾನು ಈ ಸ್ಲಿಪ್ಪರ್ನ ಒಂದು ತೊಗೊಂಡೆ. ಅವನಿಗೆ ಎಲ್ಲೇ ಹೊರಗಡೆ ಎಲ್ಲಾದರೂ ಹೋದಾಗ ತುಂಬ ಲೈಟ್ ವೆಯ್ಟ್ ಇದೆ. ಅವ್ನು ಕಾಲು ನೋವು ಅಂತ ಹೇಳ್ತೇನೆ. ಅವ್ನಿಗೆ ಸ್ವಲ್ಪ ತೂಕ ಇತ್ತು, ಸ್ಲಿಪ್ಪರ್ ವೆಯ್ಟ್ ಇತ್ತು ಅಂದರೆ ಆ ಸ್ಲಿಪ್ಪರ್ನೇ ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ಈ ಸ್ಲಿಪ್ಪರ್ ಒಂದು ತೊಗೊಂಡ್ವಿ. ಅದಾದಮೇಲೆ ಮತ್ತೆ ಒಂದು ಶೂ ಬೇಕು ಅಂತಲೂ ಅವನು ಕೇಳ್ತಾನೇ ಇದ್ದ ಮನೆಯಲ್ಲಿ. ಸರಿ ಅಂತೇಳ್ಬಿಟ್ಟು ಇದನ್ನು ಅವನು ಹೋಗ್ತಿದ್ದಂಗೆ ಪಟ್ ಅಂತ ಇದನ್ನೇ ಚೂಸ್ ಮಾಡ್ಕೊಂಡ. ಇದಕ್ಕೆ ನಾವು ಪೇ ಮಾಡಿದಂಥ ಅಮೌಂಟು 600 ರುಪೀಸು. ನಾವು ಹೊರಗಡೆ ಕೇಳಿದ್ವಿ, ಇದಕ್ಕೆ 900 ಹೇಳಿದರು. ಇಲ್ಲಿ ನಮಗೆ 600ಗೆಲ್ಲ ಸಿಕ್ತಲ್ಲ, ನಾವು ಸರಿ ಅಂತೇಳ್ಬಿಟ್ಟು ತೊಗೊಂಡ್ವಿ. ತುಂಬ ಸಾಫ್ಟಾಗಿದೆ ಇದು ಶೂ ಅಂತೂ. ಅದಕ್ಕೋಸ್ಕರ ಅವ್ನು ಕೇಳಿದ್ದಲ್ವ ಅಂತೇಳ್ಬಿಟ್ಟು ಅದು ಕ್ವಾಲಿಟಿನೂ ನಾವು ಚೆಕ್ ಮಾಡಿದ್ವಿ. ಸರಿ ಇದು ಚೆನ್ನಾಗಿದೆ, ವರ್ತಿದೆ ಅಂತ ಹೇಳ್ಬಿಟ್ಟು ಮತ್ತು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಓಕೆ ಅಂತೇಳಿ ಇದೊಂದು ಪರ್ಚೇಸ್ ಮಾಡ್ಕೊಂಡ್ವಿ. ಚೆನ್ನಾಗಿದೆ. ಇದೆಲ್ಲರೂ ಹೊರಗಡೆ ಹೋದರೆ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಬೆಲ್ಟ್ ಬೇಕು ಅಂತ ಹೇಳ್ತಿದ್ದೆ. ಇದ್ರ ಬೆಲೆ ಆ್ಯಕ್ಚುಲಿ ಎಲ್ಲ ಹಾಕಿದ್ದು 125 ರುಪೀಸ್ ಹಾಕಿದ್ರು. ಆದರೆ ಇದು 100ಗೆಲ್ಲ ನಮಗೆ ಸಿಕ್ತು. ಇದು ಸಹ ಅಷ್ಟೇ ಚೆನ್ನಾಗಿದೆ. ನೀವು ಯಾರಾದರೂ ನಿಯರ್ ಇದ್ದರೆ ಹೋಗಿ ಪರ್ಚೇಸ್ ಮಾಡಿ. ಡಿಸ್ಕೌಂಟ್ ಸೇಲ್ ನಡೀತಾ ಇದೆ, ಕಡಿಮೆ ಬೆಲೆಗೆಲ್ಲ ಸಿಗುತ್ತೆ. ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಮೈಸೂರು ಸರೌಂಡಿಂಗ್ ಇರೋರು ಆರಾಮಾಗಿ ತೊಗೋಬೋದು. ನಾವು ಆ್ಯಕ್ಚುಲಿ ಬ್ಯಾಗಿಗೆ ಅಂತಲೇ ಹೋಗಿದ್ದಿದ್ದು. ಇದೊಂದು ವಾಟರ್ ಪ್ರೂಫ್ ಬ್ಯಾಗ್ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಇದನ್ನೇ ಚೂಸ್ ಮಾಡ್ಕೊಂಡ್ವಿ. ಕಲರ್ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಮಗಳು ಇದನ್ನೇ ಫಸ್ಟ್ ಚೂಸ್ ಮಾಡಿದ್ದು. ಅವಳಿಗೆ ಇಷ್ಟ ಆಗಿರೋ ಕಲರ್ ಅಂತೇಳ್ಬಿಟ್ಟು ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ. ತುಂಬಾ ಜಿಪ್ಗಳಿದೆ, ಕಂಪಾರ್ಟ್ಮೆಂಟ್ಗಳಿದೆ. ನೋಡಿ ಎಷ್ಟು 1 2 3 4 ಇದೆ. ಒಳಗಡೆ ಒಂದು ಪಾಕೆಟ್ ಇದೆ. ಮಕ್ಳುಗಳಿಗೆ ಇಷ್ಟೊಂದು ಕಂಪಾರ್ಟ್ಮೆಂಟ್ ಇದ್ದರೆ ಅವ್ರು ಏನಾದರೂ ಇಟ್ಕೋಬೋದು ಆರಾಮಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಜಾಮಿಟ್ರಿ ಬಾಕ್ಸ್ ಅದು ಇದು ಏನಾದ್ರು ತೊಗೋಬೋದು. ಆಲ್ರೆಡಿ ಅವಳು ಇಟ್ಕೊಂಡ್ಬಿಟ್ಟಿದ್ದಾಳೆ, ಪೌಚೆಲ್ಲ ತೊಗೊಂಡು ಆಲ್ರೆಡಿ ಇಟ್ಟಿದ್ದಾಳೆ. ಇದೊಂದು ಬ್ಯಾಗ್ ತಗೊಂಡ್ವಿ. ಇದಕ್ಕೂ ಸಹ ನಾವು 580 ರುಪೀಸ್ ಕೊಟ್ವಿ. ಇದು ಹೊರಗಡೆನೂ ಇಷ್ಟೇ ರೇಟ್ ಇತ್ತು. ಬ್ಯಾಗ್ ಅಂತೂ ಏನು ಕಡಿಮೆ ಇರಲಿಲ್ಲ, ಸೇಮ್ ಪ್ರೈಸೇ ಇತ್ತು. ಆದರೆ ಕ್ವಾಲಿಟಿ ಚೆನ್ನಾಗಿದೆ, ವಾಟರ್ ಪ್ರೂಫ್ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ್ವಿ. ಅವಳಿಗೆ ಈ ಸ್ಲಿಪ್ಪರ್ ಒಂದು ಬೇಕು ಅಂತ ಹೇಳಿದ್ಲು. ಅವಳು ಹೋಗ್ತಿದ್ದಂಗೆ ಇದೊಂದು ಬೇಕು ಅಂತ ತೊಗೊಂಡ್ಳು. ಇದು ಹೊರಗಡೆ 100 ರುಪೀಸ್ ಎಲ್ಲ ಇರುತ್ತೆ, ಆದರೆ ನಾವು ಕೊಟ್ಟಿದ್ದು 80 ರುಪೀಸು. ಇದು ತುಂಬಾ ಕಡಿಮೆ ಅಂತಲೇ ಅನ್ನಿಸ್ತು. ಆದರೆ ಇದು ರಬ್ಬರ್ ಇರಬೇಕು, ಮಕ್ಕಳಿಗೆ ಇರಿಟೇಷನ್ ಆಯ್ತದೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಇದು ಸ್ಮೂತಾಗಿದೆ ಸ್ಲಿಪ್ಪರು. ಅದಕ್ಕೋಸ್ಕರ ಇದೊಂದು ಕೊಡಿಸ್ದೆ ಅವಳಿಗೆ. ಚೆನ್ನಾಗಿದೆ ಕ್ವಾಲಿಟಿಗಳಂತೂ. ಹಾಗೆ ಆನ್ ದ ವೇ ಬರ್ತಾ ಇದೊಂದು ವಾಟ್ರ್ ಬಾಟ್ಲು. ಇದು ಟಪರ್ ವೇರು. ಇದಕ್ಕೆ ನಾನು ಕೊಟ್ಟಿದ್ದು 200 ರುಪೀಸು. ಆ್ಯಕ್ಚುಲಿ ಮನೆಯಲ್ಲಿ ಎಷ್ಟೊಂದು ಬಾಟ್ಲುಗಳಿದೆ, ಆದರೆ ಈ ಕಲ್ಲರ್ ನೋಡಿಬಿಟ್ಟು ಇದು ಬೇಕೇ ಬೇಕು ಅಂತ ಹೇಳಿದ್ರು. ಸರಿ ಅಂತ ತೊಗೊಂಡ್ವಿ. ಹಾಗೆ ಆನ್ ದ ವೇ ಬರ್ತಾ ಇದೊಂದು ಯುನೀಕ್ ಆಗಿತ್ತು, ಕ್ಯೂಟಾಗಿತ್ತು. ಇದು ನಮ್ಮಮ್ಮ ಅವ್ರು ಕೇಳ್ತಾನೆ ಇದ್ರು ಅಂತ ಹೇಳ್ಬಿಟ್ಟು ಇದೊಂದು ಪರ್ಚೇಸ್ ಮಾಡ್ಕೊಂಡ್ವಿ. ನಾವು ಆ್ಯಕ್ಚುಲಿ ಹೋಗಿದ್ದು ಒಂದು ಸ್ಪೂನ್ ತೊಗೊಳ್ಳೋಣ ಅಂತ, ಈ ರೀತಿ ಸ್ಪೂನ್ ಬೇಕಾಗಿತ್ತು ಅಂತ ಹೋಗಿದ್ದೆ. ಹಾಗೆಯೇ ಇದೊಂದು ಮತ್ತು ಇದೊಂದೆರಡು ಬೌಲ್ ತೊಗೊಂಡೆ. ಇದೊಂದು ಎಷ್ಟು ಕ್ಯೂಟಾಗಿತ್ತು ಪುಟ್ಪುಟಾಣಿಗೆ ಅಂತ ಹೇಳ್ಬಿಟ್ಟು ಇದೆರಡು ತೊಗೊಂಡ್ವಿ. ಇಷ್ಟನ್ನು ತೊಗೊಂಡು ಹಾಗೆ ಬರ್ತಾ ಪಿಜ್ಜಾ ಅದು ಇದು ಅಂತ ಹೇಳಿದ್ರು. ಹಾಗೆಯೇ 2 ಡಾಕ್ಯುಮೆಂಟ್ಸ್ಗಳಿಡೋದಕ್ಕೆ ಫೋಲ್ಡರ್ಸ್ ಬೇಕಾಗಿತ್ತು, ಅದನ್ನು ಪರ್ಚೇಸ್ ಮಾಡಿಕೊಂಡು ಬಂದ್ವಿ.
ಹಾಗೆಯೇ ಇವತ್ತಿನ ಈ ವ್ಲಾಗು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ಹೊಸದಾಗಿ ಬರೋ ಯೂಟ್ಯೂಬರ್ಸ್ಗೆ ನಮ್ಮ ಕನ್ನಡಿಗರೇ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಮತ್ತೊಂದು ವ್ಲಾಗ್ ಜೊತೆ ಸಿಗೋಣ, ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.